ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಬೇಸಿಗೆ ಕಾಲ ಅಲ್ವಾ, ಹಂಗಾಗಿ ಮೊಸರು ತಿನ್ನೋದು ಜಾಸ್ತಿ, ಮಜ್ಜಿಗೆ ಮೊಸರು ಎಲ್ಲ. ನಾನು ನಿಮಗೆ ದಿಢೀರಂತ ಮಾಡ್ಕೊಳ್ಳೋ ಒಂದು ಮೊಸರು ಒಗ್ಗರಣೆ ತೋರಿಸ್ತಾ ಇದ್ದೀನಿ. ಅನ್ನ ಮುದ್ದೆ ಎಲ್ಲ ಊಟ ಮಾಡ್ಬೋದು. ಇದಕ್ಕೆ ಏನೇನು ಬೇಕು ಅಂದರೆ ಹಿಂಗು ಬೇಕು, ಹಾಗೆ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಬೇಕು, ಹಾಗೆ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರಬೇಕು, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆಯೇ ಹಸಿರು ಮೆಣಸಿನ್ಕಾಯಿ, ಹಾಗೆ ಒಂದು ಬಟ್ಲು ಮೊಸರನ್ನ ಚೆನ್ನಾಗಿ ಕಟ್ಕೊಂಡಿರಬೇಕು. ಅಂದರೆ ಮಜ್ಜಿಗೆ ಕೋಲಲ್ಲಿ ಕಟ್ಕೊಂಡು ಹದವಾಗಿ ಮಾಡ್ಕೊಂಡಿರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಹಾಗೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು. ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿದ್ಮೇಲೆ ಈರುಳ್ಳಿ ಹಾಕಬೇಕು. ಈಗಂತೂ ಬೇಸಿಗೆಗೆ ಮೊಸರು ಸಾರು, ಮೊಸರು ಹುಳಿ, ಆಮೇಲೆ ತಂಬುಳಿ, ಮಜ್ಜಿಗೆದು ಎಲ್ಲ ಮಾಡ್ತಾರೆ. ತಂಪಾಗಿರುತ್ತೆ. ತೀರಾ ಮೊಸರನ್ನ ಮಾಡ್ಕೊಂಡೇ ತಿಂತಾರೆ ತುಂಬ ಜನ. ಮೊಸರನ್ನ ಮಾಡ್ಕೊಂಡೆ ಬೇಸಿಗೆಗಂತೂ ಈಗ ತಂಪಾಗಿರುತ್ತೆ ಅಂತ. ಅನ್ನ ಸಾರು ಊಟ ಮಾಡೋಕ್ಕೆ ಅಷ್ಟು ಇದು ಅನಿಸಲ್ಲ. ತರಕಾರಿ ಸಾರು, ರಸಮ್ಗಳಾದರೆ ಊಟ ಮಾಡ್ಬೋದು. ಹಂಗಾಗಿ ನಾನು ಸಾಸಿವೆ ಹಾಕಿ ಜೀರಿಗೆ ಹಾಕಿ, ಜೀರಿಗೆ ಚಿಟಪಟ ಅಂದ ತಕ್ಷಣ ಸ್ವಲ್ಪ ಹಿಂಗೆ ಹಾಕ್ಕೊಂಡೆ. ಹಿಂಗೆ ಹಾಕಿದ್ಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ತೆ. ಕರಿಬೇವು ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾನು ಈಗ ಫ್ರೈ ಆಗ್ತಾಯಿರಲಿ. ಲಾಸ್ಟಿಗೆ ಮೊಸರನ್ನ ತಿಂತೀವಿ, ಅನ್ನ ಸಾರೆಲ್ಲ ಊಟ ಮಾಡಿದ್ಮೇಲೆ ಸ್ವಲ್ಪನಾದರೂ. ಆದರೆ ಒಂದೊಂದ್ಸಲ ಸಾರೆಲ್ಲ ಶಾರ್ಟೇಜ್ ಆದಾಗ ಇದನ್ನ ತಕ್ಷಣ ಒಗ್ಗರಣೆ ಮಾಡ್ಕೊಂಡು ಈ ಥರ ಊಟ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ. ಇದು ಹಂಗೇನು ಸಾಂಬಾರು ಅಂತಲೇ ಮಾಡ್ಬೋದು, ಇಲ್ಲ ಶಾರ್ಟೇಜ್ ಆದಾಗಾದ್ರೂ ಮಾಡ್ಬೋದು. ಇದೆಲ್ಲ ಒಗ್ಗರಣೆ ಸ್ವಲ್ಪ ಫ್ರೈ ಆದಮೇಲೆ ಈಗ ಈರುಳ್ಳಿ ಹಾಕಬೇಕು. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಬಾಡಬೇಕದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅದೆಲ್ಲ ಸ್ಮೂತ್ ಆಗಬೇಕು. ಈರುಳ್ಳಿ ಫ್ರೈ ಆಗ್ತಾ ಇರಲಿ. ಈ ಕಡೆ ಒಂದು ಪಟ್ಲಲ್ಲಿ ಮೊಸರು ಕಟ್ಕೋತಾ ಇರೋಣ. ಮಜ್ಜಿಗೆ ಕೋಲಲ್ಲಿ ಮೊಸರನ್ನ ಕಟ್ಕೋತಾ ಇರಬೇಕು. ದಿನ ಮೊಸರು ಇಲ್ಲ ಮಜ್ಜಿಗೆ ಏನಾರು ಸೇವಿಸಲೇಬೇಕು ಎಲ್ಲರೂ. ಮಜ್ಜಿಗೆ ಅಂತೂ ಕಡಿದ್ಬಿಟ್ಟು ಸೋಸ್ಕೊಂಡು ಒಂಚೂರು ಬೆಳ್ಳುಳ್ಳಿ, ಶುಂಠಿ ಜಜ್ಜಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮಜ್ಜಿಗೆ ಮಾಡಿದ್ರೆ ನೀವು ಎಷ್ಟು ಬೇಕಾದ್ರೂ ಕುಡಿಬೋದು. ತೆಳ್ಳಗೆ ಮಾಡ್ಕೋಬೇಕು ಮಜ್ಜಿಗೆನ. ಮಗಳು ಸ್ಕೂಲ್ಗೆ, ನಮ್ಮ ಮನೆಯವರಿಗೆಲ್ಲ ಅದೇ ಥರ ಮಜ್ಜಿಗೆ ಮಾಡ್ಕೊಡೋದು. ಒಂಚೂರು ಶುಂಠಿ, ಒಂದೇ ಒಂದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಜ್ಜಿಗೆ ಚೆನ್ನಾಗಿ ಕಡಿದ್ಬಿಟ್ಟು ಮಜ್ಜಿಗೆ ಕೋಲಲ್ಲಿ ನೀರು ಜಾಸ್ತಿ ಹಾಕ್ಬಿಟ್ಟು ಸೋಸಬೇಕು. ಇಲ್ಲಾಂದರೆ ಕೆನೆ ಇರುತ್ತೆ. ಸೋಸ್ಬಿಟ್ಟು ಚಚ್ಚಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೋಸ್ಬಿಟ್ಟು ಕುಡಿದ್ರೆ ಒಂದು ಚೊಂಬೇಕಾದ್ರೆ ಮಜ್ಜಿಗೆ ಕುಡಿಬೋದು. ಹಾಗೆ ಈ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಯಿತು. ಆವಾಗ ನಾನು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ. ಉಪ್ಪಿನ ಪುಡಿ ಹಾಕ್ತೆ. ಇದು ಕರಳು ಉಪ್ಪು ಹಾಕಬಾರ್ದು, ಯಾಕೆಂದರೆ ಕರಗಲ್ವಲ್ಲ ಇದು ಮೊಸರುಗೆ. ಹಂಗಾಗಿ ಪುಡಿ ಉಪ್ಪು ಹಾಕಿದ್ದು. ಈಗ ಮೊಸರು ಚೆನ್ನಾಗಿ ಕಟ್ಕೊಂಡಿದ್ದೆ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಒಗ್ಗರಣೆ ತಣ್ಣಗಾಗಬೇಕು. ಬಿಸಿಲು ಹಾಕ್ಬೋದು, ಆದರೆ ಒಗ್ಗರಣೆ ತಣ್ಣಗಾಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ನೀರು ಹಾಕ್ಕೊಂಡೆ. ಸ್ವಲ್ಪ ಆ ಬಟ್ಲು ತೊಳೆದಿದ್ದು ನೀರೆಲ್ಲ ಹಾಕ್ಕೊಂಡೆ. ಒಗ್ಗರಣೆ ಆಫ್ ಮಾಡಿದ್ಮೇಲೆ ಏನು ಕುದಿಸೋಂಗಿಲ್ಲ. ಮೊಸರು ಹಾಕ್ಬಿಟ್ಟು ಅದು ಸ್ವಲ್ಪ ನಮ್ಗೆ ಎಷ್ಟು ಹದ ಬೇಕು ಅದು ನೀರು ಹಾಕ್ಕೋಬೇಕು. ನೀರು ಹಾಕ್ಬಿಟ್ಟು ರೆಡಿ ಆಗೋಯ್ತು ಸಾಂಬಾರು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಬೇಕಾದ್ರೆ ಒಗ್ಗರಣೆ ಕಡಲೆಬೇಳೆನ ಹಾಕೋಬೋದು. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ, ಹೆಲ್ಪ್ಫುಲ್ ಅನಿಸಿದ್ರೆ ನೀವು ಒಂದೇ ಒಂದು ಲೈಕ್ ಕೊಡಿ. ಹಾಗೆಯೇ ನೀವು ಇದನ್ನು ದಿಢೀರಂತ ಮಾಡ್ಕೋಬೋದು. ಅನ್ನಕ್ಕೆ, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡ್ಕೊಳ್ಳಿ ಈ ಸಾರನ್ನ, ಮೊಸರು ಒಗ್ಗರಣೆನ. ಇನ್ನು ಇದೇ ಥರ ಸಿಂಪಲ್ ಸಾರುಗಳನ್ನ ಮಾಡೋದನ್ನ ತೋರಿಸ್ತೀನಿ. 7 days 7 ಚಾಲೆಂಜ್ ತೊಗೊಂಡು ಬೇಗ ಮಾಡೋವಂಥ 10 ನಿಮಿಷದಲ್ಲಿ ಮಾಡೋವಂಥ ಸಾರುಗಳನ್ನ ತೋರಿಸ್ತೀನಿ. ಹೀಗೆ ನನ್ನ ಚಾನಲ್ ನೋಡಿ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.